ಮುಗಿಯದ ಬಂಧನ 58. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆಗ ಅವರಿಬ್ಬರು ಅಮ್ಮನ ಹಿಂಬದಿಯಲ್ಲಿದ್ದು ಅವಳ ಕೈಗಳನ್ನು ಪ್ರೀತಿಯಿಂದ ಗಟ್ಟಿಯಾಗಿ ಹಿಡ್ಕೊಂಡು ಅತ್ಯಂತ ಗಂಭೀರ ಮುಖಭಾವದಿಂದ ಹೇಳಿದ್ರು, ನಮಗೆ ತಂದೆ ಇಲ್ಲದಿದ್ದರೆ ಏನಂತೆ ಅಮ್ಮ, ನಮ್ಮ ಜೊತೆ ನೀನಿದೆಯಲ್ಲ, ನೀನೇ ಇಡೀ ಜಗತ್ತಿನ ಅತ್ಯುತ್ತಮ ಬೆಸ್ಟ್ ಮದರ್. ನನ್ನ ಪ್ರೀತಿಗೆ ಯಾರನ್ನು ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ ಅಮ್ಮ. ಶಾಲೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ ಎಂದು ತನ್ನ ಮಾತನ್ನು ನಿರೂಪಿಸುವಂತೆ ಆದಿತ್ಯ ಅಶ್ವಿನಿಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದಾನೆ. ಮುಂದುವರೆದು, ನೋಡು ಅಮ್ಮ, ಪುಟ್ಟ ಅನ್ವಿತಾಗೆ ಸ್ವಂತ ಅಪ್ಪ ಇದ್ದರೂ ಕೂಡ ನೀನೇ ಬೆಸ್ಟ್ ಅಂತ ಅವಳಿಗೆ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ. ಹಾಗಿರುವಾಗ ನಮಗೆ ಅಪ್ಪನ ಅವಶ್ಯಕತೆಯೇ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಅವರ ಮಾತುಗಳನ್ನು ಕೇಳಿ ಅಶ್ವಿನಿ ಏಕಕಾಲದಲ್ಲೇ ತೀವ್ರ ಭಾವುಕಳಾಗದ್ಲು ಹಾಗೂ ಮನಸ್ಸಿನಲ್ಲಿ ಎದೆಗುಂದಿದ್ಲು. ತನ್ನಿಬ್ಬರ ಮಕ್ಕಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳಲು ಬಹು ಸಮಯದವರೆಗೆ ಆನಂದ ಬಾಷ್ಪದ ನಡುವೆ ಒಂದು ಮಾತನ್ನೂ ಕೂಡ ಆಡಲಾಗದೆ ಮೌನವಾಗಿ ಹೋದ್ಲು. ಪಾಪ, ಮಕ್ಕಳು ಕೂಡ ತನ್ನ ತಾಯಿ ಬಹಳವಾಗಿ ತಂದೆ ಇಲ್ಲದ್ರಿಂದ ನೊಂದುತ್ತಾ ಇದ್ದಾಳೆ, ಒಬ್ಬಳೇ ಕಷ್ಟಪಡ್ತಿದ್ದಾಳೆ ಅಂತ. ಅಶ್ವಿನಿಯ ಮನಸ್ಸಿನ ಗೊಂದಲ, ಆ ಒಂದು ನೆನಪು, ರೆಸ್ಟೋರೆಂಟ್ನಲ್ಲಿ ಮಕ್ಕಳ ಮನಸ್ಸಿಗೆ ನೋವುಂಟು ಮಾಡಿದ್ದಕ್ಕೆ ತೀವ್ರ ಬೇಸರ, ಒಂದು ರೀತಿ ತನ್ನ ಮೇಲೆ ಜಿಗುಪ್ಸೆ ಉಟ್ಕೊಂಡಿದೆ ಸುಹಾಸ್ಗೆ. ಮುಂದಿನ ಕೆಲವು ದಿನಗಳವರೆಗೆ ಅಶ್ವಿನಿಯ ನಿಯಾಸಕ್ಕೆ ಬರಲೇ ಇಲ್ಲ. ಏಕೆಂದರೆ ಅವನಿಗೆ ಒಂದು ರೀತಿಯ ಅವಮಾನ ಆಗಿತ್ತೋ ಬೇಸರ ಆಗಿತ್ತೋ ಗೊತ್ತಿಲ್ಲ. ಬದಲಾಗಿ ಪುಟ್ಟ ಅನ್ವಿತಾಳ ಯೋಗಕ್ಷೇಮವನ್ನು ವಿಚಾರಿಸಲು ಕಾಲಕಾಲಕ್ಕೆ ಫೋನ್ ಸಂದೇಶಗಳನ್ನು ಮಾತ್ರ ಕಳಿಸ್ತಾ ಇದ್ದ. ಅಶ್ವಿನಿಯ ವಿಷಯದಕ್ಕೆ ಬಂದರೆ ಆ ಘಟನೆ ನಂತರ ಅವಳು ಮಕ್ಕಳ ವಿಷಯದಲ್ಲಿ ಇನ್ನಷ್ಟು ಜಾಗರೂಕಳಾಗಿದ್ಲು. ಸುಹಾಸ್ ಮನೆಗೆ ಬಾರದಿರುವಂಥದ್ದು, ಮಕ್ಕಳನ್ನು ನೋಡದೇ ಇರುವಂಥದ್ದು ಅವಳಿಗೆ ಒಂದು ರೀತಿಯ ನಿಗೂಢವಾದ ನೆಮ್ಮದಿಯನ್ನು ನೀಡಿತ್ತು. ಅವನ ಯಾವುದೇ ಮೆಸೇಜ್ಗಳಲ್ಲಿಯೂ ಮಕ್ಕಳ ಬಗ್ಗೆ ಉಲ್ಲೇಖವಿರದ ಕಾರಣ ಅವಳು ಕೂಡ ಅನ್ವಿತಾಳ ಆರೋಗ್ಯದ ಬಗ್ಗೆ ಸೂಕ್ಷ್ಮವಾಗಿಯೇ ಉತ್ತರಿಸ್ತಾ ಇದ್ಲು. ಆದರೆ ಅವನಿಂದ ನಿಯಮಿತವಾಗಿ ಬರುವಂತಹ SMS ಸಂದೇಶಗಳನ್ನು ನೋಡಿದಾಗ ಸುಹಾಸ್ಗೆ ಅನ್ವಿತಾಳ ಮೇಲೆ ಎಷ್ಟು ಅಪಾರವಾಗಿರುವಂತಹ ಕಾಳಜಿ, ಪ್ರೇಮ ಇದೆ ಎಂಬುದು ಅಶ್ವಿನಿಗೆ ತುಂಬ ಸ್ಪಷ್ಟವಾಗಿ ತಿಳಿತಾ ಇತ್ತು. ಅವನಿಗೆ ಮಗಳ ಮೇಲೆ ಅಷ್ಟೊಂದು ಕಾಳಜಿ ಪ್ರೀತಿ ಇದ್ದರೆ ಒಮ್ಮೆಯಾದರೂ ಅವಳನ್ನು ನೇರವಾಗಿ ಬಂದು ನೋಡಲು ಯಾಕೆ ಮನಸ್ಸೇ ಮಾಡ್ತಾ ಇಲ್ವಲ್ಲ? ಮಗಳನ್ನು ಈ ರೀತಿ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿಗೆ ಬಿಟ್ಟು ದೂರವಿರುವುದಕ್ಕೆ ಅವನಿಗೆ ಬೇಸರ ಆಗೋದಿಲ್ವೇ? ಅವನ ಮನಸ್ಸಿನಲ್ಲಿ ನಿಜಕ್ಕೂ ಏನು ನಡೀತಾ ಇದೆ ಎಂಬುದು ನನಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಎಂದು ಅಶ್ವಿನಿ ಆಲೋಚಿಸೋಕೆ ಶುರು ಮಾಡಿಕೊಳ್ತಾಳೆ. ಅದೃಷ್ಟವಶಾತ್ ಪುಟ್ಟ ಅನ್ವಿತಾ ನೋಡಲು ಅತ್ಯಂತ ಮುದ್ದಾಗಿದ್ಲು ಮತ್ತು ತುಂಬ ಚಂದದ ಮುಖ ಕೂಡ ಅವಳದು. ಅಸಾಧಾರಣವಾದ ಗ್ರಹಿಕೆಯನ್ನು ಹೊಂದಿದ ಅವಳು ಇತ್ತೀಚೆಗೆ ಚುರುಕಾಗಿ ಮಾತಾಡೋಕೆ ಪ್ರಾರಂಭಿಸ್ತಿದ್ದಾಳೆ. ಪ್ರತಿ ಬಾರಿಯೂ ಅನ್ವಿತಾ ಬಂದು ಅಶ್ವಿನಿಯನ್ನು ಪ್ರೀತಿಯಿಂದ ಅಂಟುಕೊಂಡಾಗಲೆಲ್ಲ ಅಶ್ವಿನಿಗೆ 6 ವರ್ಷಗಳ ಹಿಂದೆ ತಾನು ಕಳೆದುಕೊಂಡ ತನ್ನ ಎತ್ತ ಮಗಳ ನೆನಪು ತೀವ್ರವಾಗಿ ಕಾಡೋಕೆ ಶುರುವಾಯಿತು. ಒಂದು ವೇಳೆ ನನ್ನ ಪುಟ್ಟ ಮಗಳು ಬದುಕಿದ್ದು ಸುರಕ್ಷಿತವಾಗಿ ಬೆಳೆದಿದ್ರೆ ಬಹುಶಃ ಅವಳು ಕೂಡ ಇಂದು ಇದೇ ಅನ್ವಿತಾಳ್ ರೀತಿಯಲ್ಲಿ ವಯಸ್ಸಿನವಳಾಗಿರ್ತಿದ್ಲು, ಇದೇ ರೀತಿ ಕಾಣ್ತಿದ್ಲೇನೋ. ಪುಟ್ಟ ಅನ್ವಿತಾಳನ್ನು ತನ್ನ ಸ್ವಂತ ಕುಟುಂಬದ ಕರುಳ ಕುಡಿಯಂತೆ ಪ್ರೀತಿಯಿಂದ ನೋಡಿಕೊಂಡ್ಳು. ಅವಳ ಮೇಲೆ ಅಪಾರ ಕಾರುಣ್ಯ ಮತ್ತು ದಯೆ ತೋರಿಸುವುದು ತಾನು ಕಳೆದುಕೊಂಡ ಮಗಳ ಆತ್ಮದ ಶಮನಕ್ಕೆ ನೀಡುವಂತಹ ಏಕೈಕ ಒಂದು ಮಾರ್ಗ ಅಂತ ಅವಳು ಭಾವಿಸಿದ್ಳು. ಆರವ್ ಮತ್ತು ಆದಿತ್ಯ ಇಬ್ಬರು ಅನ್ವಿತಾಳನ್ನು ತಮ್ಮ ಸ್ವಂತ ತಂಗಿಯಂತೆ ನೋಡೋಕ್ಕೂ ಪ್ರಾರಂಭಿಸಿದರು. ಮನೆಯಲ್ಲಿರಲಿ ಅಥವಾ ಆಟ ಆಡೋಕ್ಕೆ ಹೋಗಲಿ, ಶಾಲೆಯಲ್ಲಾಗಲಿ ಅವರಿಬ್ಬರು ಯಾವಾಗಲೂ ತಮ್ಮ ತಂಗಿಯನ್ನು ಏನೋ ಒಂದು ಗುಬ್ಬಚ್ಚಿ ಮರಿ ಥರ ಪ್ರೀತಿಯಿಂದ ರಕ್ಷಿಸ್ಕೊಳ್ತಾ ಇದ್ರು. ಇನ್ನೊಂದೆಡೆ ಅಶ್ವಿನಿ ಜೊತೆಗಿದ್ದ ದಿನಗಳಲ್ಲಿ ಅನ್ವಿತಾಳ ಮುಖದಲ್ಲಿ ಸದಾ ಮುಗ್ಧತೆಗೆ ಅರಳುತ್ತಿತ್ತು. ಅವಳ ಮೇಲೆ ಏನೋ ಒಂದು ರೀತಿಯ ಅಪಾರವಾದ ಪ್ರೀತಿ ಭಾವನೆಯನ್ನು ಆಕೆ ಬೆಳೆಸ್ಕೊಂಡೇ ಬಿಟ್ಟಿತ್ತು ಆ ಪುಟ್ಟ ಮಗು. ಅನ್ವಿತಾಳ ಮಾನಸಿಕ ಆರೋಗ್ಯದಲ್ಲಿ ದಿನದಿಂದ ದಿನಕ್ಕೆ ಅದ್ಭುತವಾದ ಪ್ರಗತಿ ಅನ್ನೋದು ಕಂಡು ಬರ್ತಾನೇ ಇತ್ತು. ಶೀಘ್ರದಲ್ಲೇ ಸಂಪೂರ್ಣ ಸ್ಥಿರವಾಯಿತು. ಆದರೆ ಅವಳು ಶೀಘ್ರದಲ್ಲೇ ತನ್ನ ಸ್ವಂತ ಮನೆಗೆ ಹಿಂತಿರುಗಲು ಸಾಧ್ಯವಾಗ್ತದೆ. ಆದರೆ ಆಲೋಚನೆ ಮನಸ್ಸಿಗೆ ಬಂದಾಗಲೆಲ್ಲ ಅಶ್ವಿನಿಗೆ ಪುಟ್ಟ ಅನ್ವಿತಾ ತನ್ನಿಂದ ದೂರ ಕಳಿಸ್ಬೇಕಲ್ಲ ಅನ್ನೋಂಥದ್ದು ಮನಸ್ಸಿನಲ್ಲಿ ಎಳ್ಳಷ್ಟು ಕೂಡ ಇಷ್ಟ ಇರಲಿಲ್ಲ. ವಾರಾಂತ್ಯದ ರಜಾ ದಿನ ಬಂದಾಗ ಅನ್ವಿತಾ ತಮ್ಮ ಮನೆಗೆ ಬಂದಿದ್ದ ದಿನದಿಂದ ಎಲ್ಲೂ ಹೊರಗೆ ಹೋಗಿರಲಿಲ್ಲವಾದ್ದರಿಂದ ಅಶ್ವಿನಿ ಮಕ್ಕಳನ್ನೆಲ್ಲ ಹೊರಗೆ ಕರೆದೊಯ್ಯೋಕೆ ಯೋಜಿಸಿದ್ಲು. ಅಮ್ಮ ಆರವ್ ಮತ್ತು ಆದಿತ್ಯ ತೀವ್ರ ಉತ್ಸಾಹದಿಂದ ಅವಳ ಬಳಿಗೆ ಓಡ್ಬಂದು, ನಾವು ಇವತ್ತು ಅನ್ವಿತಾಳನ್ನು ದೊಡ್ಡ ಅಕ್ವೇರಿಯಂಗೆ ಕರ್ಕೊಂಡು ಹೋಗ್ಬಿಡೋಣ, ಅವಳಿಗೆ ಅದು ತುಂಬ ಇಷ್ಟ ಆಗುತ್ತಮ್ಮ, ಹೋಗೋಣ ಅಮ್ಮ ಅಂತ ಹೇಳಿ ಗುಜುಗುಡೋಕೆ ಶುರು ಮಾಡಿಕೊಂಡ್ರು. ಅದನ್ನು ಕೇಳಿದ ಅಶ್ವಿನಿ ಅನ್ವಿತಾಳ ಅಭಿಪ್ರಾಯ ಕೇಳೋಕೆ ಅವಳ ಕಡೆಗೆ ತಿರುಗಿದ್ಲು. ಆ ಪುಟ್ಟ ಹುಡುಗಿ ವಿನಯದಿಂದ ತಲೆ ಆಡಿಸುತ್ತಾ, ಅಶ್ವಿನಿ ಮೇಡಮ್,
ಆರವ್ ಮತ್ತು ಆದಿತ್ಯ ಅಣ್ಣಂದಿರು ನನ್ನ ಜೊತೆ ಇರುವವರೆಗೂ ನಾವು ಎಲ್ಲಿಗೆ ಹೋದರೂ ನನಗೆ ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಆ ಕ್ಷಣವೇ ಅಶ್ವಿನಿ ಮಕ್ಕಳಿಗೆ ಬೇಗನೆ ತಯಾರಾಗಿ ಫಟಾಫಟ್ ಅಂತ ನಾನು ಜಸ್ಟ್ 10 ಮಿನಿಟ್ಸ್ ಕೊಡ್ತೀನಿ, ನಿಮ್ಮ ಬಟ್ಟೆಗಳೆಲ್ಲ ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಅವರೆಲ್ಲರೂ ಅತ್ಯಂತ ಸಂತೋಷದಿಂದ ನಗರದ ತುಂಬ ಪ್ರಸಿದ್ಧ ಅಕ್ವೇರಿಯಂಗೆ ಹೊರಟರು. ಸುಹಾಸ್ ಪಾಪ ಟೆನ್ಷನ್ನಲ್ಲಿ ಯಾವಾಗಲೂ ತನ್ನ ಮನಸ್ಸನ್ನು ಏನಾದರೂ ಮಾಡಿ ಬ್ಯುಸಿ ಇಟ್ಕೋಬೇಕಂತ ಕಂಪನಿ ಕೆಲಸದಲ್ಲಿ ಮುಳುಗಿರ್ತಿರೋದ್ರಿಂದ ಅವನು ಅನ್ವಿತಾಳನ್ನು ಅಪರೂಪಕ್ಕೊಮ್ಮೆ ಮಾತ್ರ ಹೊರಗೆ ಕರ್ಕೊಂಡು ಹೋಗ್ತಿದ್ದ. ಇತ್ತ ಆರವ್ ಆದಿತ್ಯ ಇಬ್ಬರಿಗೂ ಈ ದೇಶದ ಭವ್ಯವಾದ ಅಕ್ವೇರಿಯಂಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲ ಬಾರಿಯಾಗಿತ್ತು. ಅವರು ಅಕ್ವೇರಿಯಂ ಪ್ರವೇಶಿಸಿದ ತಕ್ಷಣವೇ ಮಕ್ಕಳು ಅಲ್ಲಿನ ವಿವಿಧ ವರ್ಣರಂಜಿತ ಸಮುದ್ರ ಜೀವಿಗಳ ಸೌಂದರ್ಯಕ್ಕೆ ಮನಸೋತರು. ಆಗಾಗ ಅವರು ಗಾಜಿನ ಅಕ್ವೇರಿಯಂ ಬಳಿ ನಿಂತು ಮೀನುಗಳೊಂದಿಗೆ ಆಟವಾಡ್ತಾ ಇದ್ರು. ಅಶ್ವಿನಿ ಅತ್ಯಂತ ತಾಳ್ಮೆಯಿಂದ ಕಾಯುತ್ತಾ ತಮ್ಮ ಮಕ್ಕಳ ಆ ಮುದ್ದಾದ ಕ್ಷಣಗಳನ್ನು ಫೋಟೋ ತೆಗಿತಾ ಇದ್ಲು. ಅಲ್ಲದೆ ತನಗೆ ತಿಳಿದಿದ್ದ ಅಪರೂಪದ ಮೀನುಗಳ ಬಗ್ಗೆ ಮಕ್ಕಳಿಗೆ ವಿವರವಾಗಿ ತಿಳಿಸ್ತಾ ಇದ್ಲು. ಪರಿಣಾಮವಾಗಿ ಮೂವರು ಮಕ್ಕಳು ಸಂತಸದ ಕಡಲಲ್ಲಿ ತೇಲೋಕೆ ಶುರು ಮಾಡ್ಕೊಳ್ತಾರೆ. ಅದರ ನಂತರ ಅಶ್ವಿನಿ ಅವರನ್ನು ಅಕ್ವೇರಿಯಂ ಒಳಗಿದ್ದ ಮಕ್ಕಳ ಆಟದ ಕೇಂದ್ರ ಮೀನ್ಸ್ ಕಿಡ್ಸ್ ಪ್ಲೇ ಏರಿಯಾಗೆ ಕರೆದೊಯ್ದು ಅವರು ಆಟವಾಡುವುದನ್ನು ನೋಡುತ್ತಾ ಆಸನದ ಮೇಲೆ ಕುಳಿತಳು. ಹಾಗೆ ಕುಳಿತಿದ್ದಾಗ ಅವಳ ಫೋನ್ ರಿಂಗಣಿಸ್ತು. ಪರದೆಯ ಮೇಲೆ ಕಾಲರ್ ಐಡಿ ನೋಡಿದಾಗ ಅವಳ ಹುಬ್ಬುಗಳು ಸ್ವಲ್ಪ ಸುಕ್ಕುಗಟ್ಕೊಂಡ್ವು. ಸುಹಾಸ್ ಇಷ್ಟು ದಿನ ಕೇವಲ ಮೆಸೇಜ್ ಕಳಿಸ್ತಿದ್ದಂತಹ ವ್ಯಕ್ತಿ ಈಗ ಇದ್ದಕ್ಕಿದ್ದಂಗೆ ನನಗೆ ಕರೆ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ಳು. ಕರೆ ಸ್ವೀಕರಿಸ್ತಾ ಇದ್ದಾಗೆ ಇನ್ನೊಂದು ತುದಿಯಿಂದ ಸುಹಾಸ್ನ ದೃಢವಾದ ಧ್ವನಿ ಕೇಳಿ ಬರುತ್ತೆ. ಅಶ್ವಿನಿ, ನೀವೆಲ್ಲರೂ ಈಗ ಎಲ್ಲಿದ್ದೀರಾ? ಅಶ್ವಿನಿ ಒಂದು ಕ್ಷಣ ದಿಗ್ಭ್ರಮೆಗೊಂಡ್ಳು. ಹಾಂ ಸುಹಾಸ್, ಏನಾದರೂ ತುರ್ತು ವಿಷಯವಿದೆಯಾ ಸುಹಾಸ್? ಏನಾಯಿತು? ಸುಹಾಸ್ ಅತ್ಯಂತ ಗಾಂಭೀರ್ಯ ಧ್ವನಿಯಲ್ಲಿ ಉತ್ತರಿಸ್ತಾ, ನಾನು ಅನ್ವಿತಾಗೆ ಕೆಲವೊಂದು ಹೊಸ ವಸ್ತುಗಳು, ಬಟ್ಟೆಗಳು, ಆಟಿಕೆಗಳನ್ನು ಖರೀದಿಸಿ ಮನೆಗೆ ತಂದಿದ್ದೆ. ಆದರೆ ಮನೆಗೆ ಬಂದು ನೋಡಿದಾಗ ಗೀತಾ ನೀವೆಲ್ಲರೂ ಹೊರಗೆ ಹೋಗಿದ್ದೀರಿ ಅಂತ ಹೇಳಿದ್ಲು. ನೀವೆಲ್ಲರೂ ಪ್ರಸ್ತುತ ಎಲ್ಲಿದ್ದೀರಿ? ನಾನೇ ನೇರವಾಗಿ ಅಲ್ಲಿಗೆ ಬರ್ತೇನೆ. ನಿಜವೆಂದರೆ ಅವನು ಅನ್ವಿತಾಳನ್ನು ನೋಡಲು ಬೆಳಗ್ಗೆಯಷ್ಟೇ ಅಲ್ಲಿಗೆ ಬಂದಿದ್ದನು. ಆದರೆ ಅವಳು ಮನೆಯಲ್ಲಿರಲಿಲ್ಲ. ನಾವು ಅವರಲ್ಲಿದ್ದಲ್ಲಿಗೆ ಹೋಗೋಣವೇ ಸರ್ ಅಂತ ಅವನ ಸಹಾಯಕ ಗವಿನ್ ಕೇಳಿದಾಗ ಸುಹಾಸ್ ಕೊಂಚ ಹಿಂಜರಿದು ನೇರವಾಗಿ ಅಶ್ವಿನಿಗೆ ಕರೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಅವಳ ಹತ್ರ ಪರ್ಮಿಷನ್ ತೊಗೊಂಡು ಹೋದರೆ ದಟ್ಸ್ ವೆಲ್ ಅಂತ ವಿಷಯ ಪುಟ್ಟ ಅನ್ವಿತಾಳ ಬಗ್ಗೆ ಆಗಿದ್ದರಿಂದ ಅಶ್ವಿನಿ ಸ್ವಲ್ಪ ಹೊತ್ತು ಯೋಚಿಸಿ, ನಾವು ಹತ್ತಿರದ ಅಕ್ವೇರಿಯಂ ಅಂದರೆ ಮೀನು ವಸ್ತು ಸಂಗ್ರಹಾಲಯದಲ್ಲೇ ಇದ್ದೇವೆ ಅಂತ ಹೇಳಿ ಉತ್ತರಿಸ್ತಾಳೆ. ಇನ್ನೊಂದು ತುದಿಯಲ್ಲಿದ್ದ ಮೊಬೈಲ್ನಲ್ಲಿ ಸುಹಾಸ್ನ ಧ್ವನಿ ತಕ್ಷಣವೇ ರಿಂಗಣಿಸ್ತು. ಸರಿ, ನಾನು ಜಸ್ಟ್ 5 ಮಿನಿಟ್ಸಲ್ಲಿ ಅಲ್ಲಿಗೆ ಬರ್ತೇನೆ, ನೀವು ಅಲ್ಲೇ ಇರಿ, ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾನೆ. ಅಶ್ವಿನಿಯ ಒಳಗಿನ ಕಾಳಜಿ, ಡಾಲ್ಫಿನ್ ಪ್ರದರ್ಶನದಲ್ಲಿ ಮುದ್ದಾದ ಅನ್ವಿತಾಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಂದರೆ ಯಾರು ಊಹೆ ಮಾಡದೇ ಇರೋವಂಥದ್ದು. ಫೋನ್ ಕಟ್ ಮಾಡಿದ ನಂತರ ಅಶ್ವಿನಿ ತನ್ನ 3 ಮಕ್ಕಳು ಸಂತೋಷದಿಂದ ಆಟವಾಡುತ್ತಿರುವುದನ್ನು ನೋಡುತ್ತಾ ಚಿಂತೆ ಮಾಡದೇ ಇರಲು ಸಾಧ್ಯವೇ ಆಗಲಿಲ್ಲ. ರೆಸ್ಟೋರೆಂಟ್ನಲ್ಲಿ ನಡೆದ ಇಂದಿನ ಕಹಿ ಘಟನೆಗಳಿಂದಾಗಿ ಸುಹಾಸ್ ಮತ್ತೆ ಎಲ್ಲಿ ಆರವ್ ಆದಿತ್ಯರ ತಂದೆ ಇನ್ನೆಲ್ಲ ಬಗ್ಗೆ ಮಾತಾಡ್ಬಿಡ್ತಾನೋ, ಮಕ್ಕಳೆಲ್ಲ ಅಪ್ಸೆಟ್ ಆಗ್ತಾರೋ, ಮತ್ತು ಇನ್ನೂ ಏನೇನು ಆಗಬಹುದೋ ಅನ್ನೋಂತಹದ್ದು ಅವಳಿಗೆ ತೀವ್ರವಾಗಿ ಅನ್ನಿಸ್ತಾನೆ ಇತ್ತು. ಅನ್ವಿತಾಳ ಪ್ರಸ್ತುತ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಏನೋ ಸುಧಾರಿಸ್ಕೊಂಡು ಹೋಗಿದೆ. ಆದರೆ ಅದನ್ನು ಅನ್ವಿತಾಳ ಬಗ್ಗೆ ಕರೆದುಕೊಂಡು ಹೋಗಿ ನಿರ್ಧರಿಸ್ಬೋದು ಅನ್ನೋ ಅಂಜಿಕೆಯೂ ಕೂಡ ಒಂದು ಕಡೆ. ಯಾಕಂದರೆ ಮಗಳು ತನ್ನ ಕೈ ತಪ್ಪಿ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಸುಹಾಸ್ ಮತ್ತೆ ಕರೆ ಮಾಡ್ತಾನೆ. ಅಶ್ವಿನಿ, ನಾನು ಅಕ್ವೇರಿಯಂ ಪ್ರವೇಶ ದ್ವಾರಕ್ಕೆ ಅಂತ ಬಂದಿದ್ದೀನಿ, ಬಟ್ ನೀವೆಲ್ಲಿ ಕಾಣ್ತಾ ಇಲ್ವಲ್ಲ, ಎಲ್ಲಿದ್ದೀರಾ? ಅದೇ ಸಮಯದಲ್ಲಿ 3 ಮಕ್ಕಳು ಅಶ್ವಿನಿಯ ಕೈ ಹಿಡಿದು ಡಾಲ್ಫಿನ್ ಪ್ರದರ್ಶನಕ್ಕೆ ಕರೆದೊಯ್ಯಲು ಮುದ್ದಾಗಿ ಒತ್ತಾಯಿಸ್ತಾನೆ ಇದ್ರು, ಬನ್ನಿ ಹೋಗೋಣ ಅಂತೇಳಿ. ಅದರಿಂದ ಅಶ್ವಿನಿ ಮಕ್ಕಳ ಆಸೆಗೆ ಒಪ್ಕೊಂಡು ಸುಹಾಸ್ಗೆ ನಾವು ಡಾಲ್ಫಿನ್ ಶೋ ಹಾಲ್ನಲ್ಲಿ ಇದ್ದೇವೆ, ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಇಲ್ಲಿಗೆ ಬಂದುಬಿಡಿ ಅಂತ ಉತ್ತರಿಸಿದ್ಲು. ಫೋನ್ ಕಟ್ ಮಾಡಿದ ನಂತರ ಅಶ್ವಿನಿ ಮಕ್ಕಳೊಂದಿಗೆ ಡಾಲ್ಫಿನ್ ಪ್ರದರ್ಶನ ನಡೆಯುವಂತಹ ಭವ್ಯವಾದ ಗ್ಯಾಲರಿಗೆ ತೆರಳಿದ್ಲು. ಅಷ್ಟರಲ್ಲಿ ಗವಿನ್ ಕೂಡ ತಮ್ಮ ಪ್ರವೇಶ ಟಿಕೆಟ್ಗಳನ್ನು ಖರೀದಿಸಿ ವೇಗವಾಗಿ ಅಲ್ಲಿಗೆ ಬರ್ತಾರೆ. ಅಶ್ವಿನಿ ಮಕ್ಕಳನ್ನು ಮುಂಭಾಗದ ಮೊದಲ ಸಾಲಿನಲ್ಲಿ ಪಕ್ಕದಲ್ಲೇ ಕುಳಿತುಕೊಳ್ಳುವಂತೆ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಹಾಲ್ನೊಳಗೆ ಬಂದಂತಹ ಸುಹಾಸ್ ತಕ್ಷಣವೇ ಅವರನ್ನು ಗುರುತಿಸ್ತಾನೆ. ಅವನು ನೇರವಾಗಿ ಬಂದು ಮಕ್ಕಳ ಪಕ್ಕದಲ್ಲಿದ್ದಂತಹ ಖಾಲಿ ಆಸನದಲ್ಲಿ ಕುಳಿತುಕೊಳ್ತಾನೆ. ಪುಟ್ಟ ಅನ್ವಿತಾ ತನ್ನ ಅಪ್ಪ ಸುಹಾಸ್ನನ್ನು ನೋಡಿದಾಗ ಒಂದು ರೀತಿ ತುಂಬ ದಿನ ಆಗಿದ್ದರಿಂದ ತೀವ್ರ ಸಂತೋಷದಿಂದ ಅಪ್ಪ ಅಂತ ಹೇಳಿ ಪ್ರೀತಿಯಿಂದ ಸ್ವಾಗತಿಸಿದ್ಲು. ಆದರೆ ತಕ್ಷಣವೇ ತನ್ನ ಗಮನವನ್ನು ಎದುರಿಗೆ ಶುರುವಾಗ್ತಿದ್ದಂತಹ ರಂಗಿನ ಡಾಲ್ಫಿನ್ ಪ್ರದರ್ಶನ ಅಂತ ತಿರುಗಿಸ್ತಾಳೆ. ಅವಳು ತುಂಬ ಕಾತರಳಾಗಿ ಕಾಯ್ತಾ ಇದ್ಲು ಮುಂದೆ ಏನಾಗುತ್ತೆ ಅಂತ.
ಅನ್ವಿತಾ ತಕ್ಷಣವೇ ಪ್ರದರ್ಶನದ ತನ್ನ ಸಂಪೂರ್ಣ ಗಮನ ಹರಿಸಿದ್ಲು. ಇನ್ನೊಂದೆಡೆ ಆರವ್ ಮತ್ತು ಆದಿತ್ಯ ಕೇವಲ ಸೌಜನ್ಯಕ್ಕಷ್ಟೇ ಸುಹಾಸ್ನತ್ತ ತಲೆ ಆಡಿಸ್ತಾರೆ. ಅವರಿಗೆ ಕನಿಷ್ಠ ಹಲೋ ಅಂತ ಹೇಳಲು ಸಹ ಒಂದು ರೀತಿಯ ಬೇಸರನೋ, ಹಿಂಜರಿಕೆನೋ ಅಥವಾ ಆ್ಯಟಿಟ್ಯೂಡೋ ಗೊತ್ತಿಲ್ಲ. ಆರವ್, ಆದಿತ್ಯ ಇಬ್ಬರು ಇನ್ನು ಮುಂದೆ ತನ್ನೊಂದಿಗೆ ಮಾತನಾಡಲು ಬಯಸ್ತಿಲ್ಲ ಅನ್ನೋಂಥದ್ದನ್ನು ಸುಹಾಸ್ ಅತ್ಯಂತ ಚಾಣಾಕ್ಷತನದಿಂದ ತಕ್ಷಣವೇ ಅರ್ಥ ಮಾಡ್ಕೊಂಡ್ಬಿಟ್ಟ. ಈ ಘಟನೆಯಿಂದಾಗ ಅವರು ಈ ರೀತಿ ವರ್ತಿಸ್ತಿದ್ದಾರೆ ಅನ್ನೋದು ಅವನಿಗೆ ತಿಳಿದಿತ್ತು. ಮಕ್ಕಳ ಈ ವೈಮನಸ್ಸಿನಿಂದ ಅವನಿಗೆ ತೀವ್ರ ಕಿರಿಕಿರಿ ಆಯಿತು. ಅಷ್ಟರಲ್ಲೇ ಅಶ್ವಿನಿ ಕೂಡ ಅವರನ್ನು ಕೇವಲ ಸೌಜನ್ಯದಿಂದ ಸ್ವಾಗತಿಸಿ ತನ್ನ ಗಮನವನ್ನು ವೇದಿಕೆಯ ಮೇಲಿನ ಒಂದು ದೃಶ್ಯಕ್ಕೆ ಕೇಂದ್ರೀಕರಿಸ್ತಾಳೆ. ಇದನ್ನು ಕಂಡ ಸುಹಾಸ್ಗೆ ಮೌನವಾಗಿರುವುದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ. ವೇದಿಕೆಯ ಕೆಳಗೆ ನಿಂತಿದ್ದಂತಹ ತರಬೇತುದಾರನು ಡಾಲ್ಫಿನ್ಗಳಿಗೆ ನೀರಿನಿಂದ ಎತ್ತರಕ್ಕೆ ಜಿಗಿಬೇಕು ಅಂತ ಹೇಳಿಬಿಟ್ಟು ಗಾಳಿಯಲ್ಲಿ ವೃತ್ತಾಕಾರವಾಗಿ ತಿರುಗಲು ಸೂಚನೆಯನ್ನು ಕೂಡ ನೀಡ್ತಾನೆ. ಡಾಲ್ಫಿನ್ಗಳು ಸಹ ಆಜ್ಞೆಗಳನ್ನು ಚಾಚೂ ತಪ್ಪದೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸ್ತಾ ಇದ್ವು. ಆ ದೃಶ್ಯ ಕಣ್ಣಿಗೆ ಹಬ್ಬದಂತಿತ್ತು. ಮಕ್ಕಳು ಕಣ್ಣುಗಳನ್ನು ಮಿನುಗಿಸುತ್ತಾ ಕೌತುಕದಿಂದ ಅದನ್ನು ವೀಕ್ಷಿಸ್ತಾ ಇದ್ರು. ವೀಕ್ಷಕರಲ್ಲಿ ಯಾರಾದರೂ ಇಲ್ಲಿಗೆ ಬಂದು ಡಾಲ್ಫಿನ್ಗಳೊಂದಿಗೆ ಆಟವಾಡಲು ಬಯಸ್ತೀರಾ ಅಂತ ಹೇಳಿ ಬೋಧಕ ಸಭಿಕರನ್ನು ಕೇಳ್ತಾ ಇದ್ದಾರೆ. ಅದನ್ನು ಕೇಳಿದ ತಕ್ಷಣವೇ ಮಕ್ಕಳು ಬಹಳ ಉತ್ಸಾಹದಿಂದ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿದ್ದಾರೆ. ಆದಿತ್ಯ ತನಗಿದ್ದ ಕೈಯನ್ನು ಉತ್ಸಾಹದಲ್ಲಿ ಸಾಧ್ಯವಾದಷ್ಟು ಎತ್ತರಕ್ಕೆ ಚಾಚಿ ನಾನು 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 ಬರುತ್ತೇನೆ ಮೇಡಮ್ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ಕೊಳ್ತಾನೆ. ಅವರ ಅದೃಷ್ಟಕ್ಕೆ ಬೋಧಕರು ಅವರನ್ನೇ ನೋಡಿ ಅಲ್ಲಿರುವ ಆ ಇಬ್ಬರು ಹುಡುಗರು ಮತ್ತು ಮುದ್ದಾದ ಹುಡುಗಿ, ನಿಮಗೆ ಡಾಲ್ಫಿನ್ಗಳು ತುಂಬ ಇಷ್ಟ ಅಂತ ನನಗೆ ಅರ್ಥವಾಗ್ತಿದೆ, ನೀವು ಇಲ್ಲಿಗೆ ಬಂದು ಇವುಗಳೊಂದಿಗೆ ಆಟವಾಡಲು ಬಯಸ್ತೀರಾ ಅಂತ ಹೇಳಿ ಪ್ರೀತಿಯಿಂದ ಆ ಪ್ರಶ್ನೆಯನ್ನು ಕೇಳಿದ್ರು. ಮಕ್ಕಳಿಗಂತೂ ಇದು ನಿಜವೋ ಅಥವಾ ಕನಸೋ ನನಸೋ ಅಂತಲೇ ಗೊತ್ತಾಗ್ತಿಲ್ಲ. ಮಕ್ಕಳು ಆಹ್ವಾನವನ್ನು ಕೇಳಿ ಸಂತೋಷದಿಂದ ಕುಣಿದಾಡ್ಬಿಟ್ರು. ಆದರೆ ಅವರು ತಕ್ಷಣವೇ ಅಶ್ವಿನಿಯ ಕಡೆಗೆ ತಿರುಗಿ ಅನುಮತಿ ಕೇಳಲು ಮರಲಿಲ್ಲ. ಮಕ್ಕಳ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿದ ಬೋಧಕನು ದಯವಿಟ್ಟು ಪೋಷಕರು ಕೂಡ ಮಕ್ಕಳೊಂದಿಗೆ ಇಲ್ಲಿಗೆ ಬರಬಹುದು ಅಂತ ವಿನಂತಿಸಿದ್ರು. ಆದ್ದರಿಂದ ಅಶ್ವಿನಿ ಮತ್ತು ಮಕ್ಕಳು ಕೈಜೋಡಿಸಿ ಕೊಳದ ಅಂಚಿಗೆ ಹೋದರು. ನಂತರ ಅವರು ಬೋಧಕರ ಸೂಚನೆಗಳನ್ನು ಅನುಸರಿಸುತ್ತಾ ಸ್ವಲ್ಪ ಸಮಯದವರೆಗೆ ಡಾಲ್ಫಿನ್ಗಳೊಂದಿಗೆ ಆಟವಾಡೋಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಪ್ರದರ್ಶನಕ್ಕೆ ಸಣ್ಣ ವಿರಾಮ ಸಿಕ್ತು. ಆದರೆ ಅವರು ನಾಲ್ವರು ಕೊಳದ ಬಳಿಯಲ್ಲಿ ನಿಂತಿದ್ರು. ಮಕ್ಕಳ ಉತ್ಸಾಹವನ್ನು ಕಂಡಂತ ಸಂತಸಗೊಂಡಂತಹ ಬೋಧಕನು ಅವರನ್ನು ನೇರವಾಗಿ ಡಾಲ್ಫಿನ್ಗಳೊಂದಿಗೆ ಸಂವಹನ ನಡೆಸಲು ಇನ್ನಷ್ಟು ಹತ್ತಿರವಾಗಿ ಕರೆದುಕೊಂಡು ಹೋಗ್ತಾನೆ. ಅಶ್ವಿನಿ ಪಕ್ಕದಲ್ಲಿ ನಿಂತು ಮಂದಹಾಸದಿಂದ ನೋಡ್ತಾ ಇದ್ಲು. ಆರವ್ ಮತ್ತು ಆದಿತ್ಯ ಹೊಟ್ಟೆಗೆ ಇದ್ರು. ಆದಿತ್ಯ ಯಾವಾಗಲೂ ಕೂಡ ತಂಟೆ ಚೇಷ್ಟೆಯ ಮಗು. ಅವನು ಕೊಳದ ಅಂಚಿನಲ್ಲಿ ಮಂಡಿಯೂರಿ ತನ್ನ ಎರಡೂ ಕೈಗಳಿಂದ ನೀರನ್ನು ತೆಗೆದು ಡಾಲ್ಫಿನ್ ಮೇಲೆ ಸುರಿತಾನೆ ಇದ್ದ. ಅದಕ್ಕೂ ಕೂಡ ತೊಂದರೆ ಕೊಡ್ತಾ ಇದ್ದ. ನಾನು ನಿನ್ನನ್ನು ಸ್ನಾನ ಮಾಡಿಸ್ತೇನೆ, ಸುಮ್ಮನೆ ನಿಲ್ಲು ಅಂತ ಮುನಿಸಿನಿಂದ ಹೇಳ್ತಾ ಇದ್ದ. ಆದರೆ ಆ ತುಂಟ ಡಾಲ್ಫಿನ್ ಅವನ ಆಜ್ಞೆಯನ್ನು ಪಾಲಿಸುವುದೇ. ಅದು ತಕ್ಷಣವೇ ತನ್ನ ಬಾಲದಿಂದ ಅವನ ಮೇಲೆ ಮತ್ತೆ ಅವನಿಗೂ ನೀರನ್ನು ಚಿಮುಕಿಸೋಕೆ ಶುರು ಮಾಡಿತು. ಈ ರೀತಿಯಾಗಿ ಆದಿತ್ಯ ಮತ್ತು ಡಾಲ್ಫಿನ್ ಪರಸ್ಪರ ನೀರನ್ನು ಚಿಮ್ಮಿಸಿಕೊಳ್ಳುತ್ತಾ ಒಳ್ಳೆ ಸ್ನೇಹಿತರಾಗಿ ಆಟವಾಡೋಕೆ ಶುರು ಮಾಡ್ಕೊಂಡಿದ್ರು. ಆ ರಭಸಕ್ಕೆ ಚಿಮ್ಮಿದ ನೀರು ಪಕ್ಕದಲ್ಲೇ ನಿಂತಿದ್ದ ಅಣ್ಣ ಆರವ್ ಸಹ ಪೂರ್ತಿಯಾಗಿ ನೆನೆಸೇ ಬಿಟ್ಟಿತ್ತು. ಪಾಪ ಆರವ್ ಮಾತ್ರ ಕಿರಿಕಿರಿಗೊಂಡು ಅದನ್ನು ಎಂಜಾಯ್ ಮಾಡದೆ ಅವರಿಬ್ಬರಿಂದ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟ. ಮತ್ತೊಂದೆಡೆ ಪುಟ್ಟ ಅನ್ವಿತಾ ಕೊಳದ ಹಂಚಿನಲ್ಲಿ ಸದ್ದಿಲ್ಲದೆ ಪ್ರಶಾಂತವಾಗಿ ಕುಳಿತಿದ್ಲು. ಅವಳು ಡಾಲ್ಫಿನ್ನ ತಲೆಯನ್ನು ಅತ್ಯಂತ ಮೃದುವಾಗಿ ಸವರಿದ್ಲು. ಅವಳು ಅದನ್ನು ಅಪಾರ ಪ್ರೀತಿಯಿಂದ ನೋಡ್ತಾ ಇದ್ಲು. ಆ ಡಾಲ್ಫಿನ್ ಸಹ ಅತ್ಯಂತ ವಿಧೇಯತೆಯಿಂದ ನೀರಿನ ಮೇಲೆ ತೇಲುತ್ತಾ ಅವಳ ಆ ಮೃದು ಸ್ಪರ್ಶವನ್ನು ಆನಂದದಿಂದ ಸ್ವೀಕರಿಸ್ತಾನೆ ಇತ್ತು. ಅನ್ವಿತಾ ಆ ಪುಟ್ಟ ಡಾಲ್ಫಿನ್ನೊಂದಿಗೆ ಎಷ್ಟು ಸುಲಭವಾಗಿ ಹೊಂದ್ಕೊಳ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಕಂಡಂತಹ ಬೋಧಕನು ಮೆಲ್ಲನೆ ಅನ್ವಿತಾಳ ಹಿಂಭಾಗದಿಂದ ಬಂದನು. ತರಬೇತುದಾರನು ಈ ಕಡೆ ಅನ್ವಿತಾಳಿಗೆ ಕಾಣದಂತೆ ಆ ಪುಟ್ಟ ಡಾಲ್ಫಿನ್ಗೆ ಸಣ್ಣದಾಗಿ ಕೈ ಸನ್ನೆಯ ಮೂಲಕ ಕೆಲವೊಂದಷ್ಟು ಸೂಚನೆಗಳನ್ನು ನೀಡ್ತಾನೆ. ಇದ್ದಕ್ಕಿದ್ದಂತೆ ಆ ಡಾಲ್ಫಿನ್ ನೀರಿನಿಂದ ಮೇಲಕ್ಕೆ ತೇಲಿ ಬಂದು ತನ್ನ ಮುಖವನ್ನು ಹೊರಚಾಚಿತ್ತು. ಈ ಹಠಾತ್ ಚಲನೆಯಿಂದ ಆಘಾತಕ್ಕೊಳಗಾದ ಪುಟ್ಟ ಅನ್ವಿತಾ ಎದುರಿ ಹಿಂದೆ ಸರಿಯಲು ಪ್ರಯತ್ನಿಸಿದ್ಲು. ಆದರೆ ಆ ಕ್ಷಣದಲ್ಲಿ ಅವಳ ಕೆನ್ನೆಯ ಮೇಲೆ ಮೆತ್ತನೆಯ ತಣ್ಣನೆಯ ಅಪೂರ್ವವಾದ ಸಂವೇದನೆಯ ಅನುಭವವಾಯಿತು. ಕೇವಲ ಒಂದೇ ಒಂದು ಕ್ಷಣದಲ್ಲಿ ಆ ಡಾಲ್ಫಿನ್ ಮತ್ತೆ ನೀರಿಗೆ ಜಿಗಿದು ಮರೆಯಾಗಿ ಹೋಗುತ್ತೆ. ಅನ್ವಿತಾ ಕೆಲವೊಂದು ಸೆಕೆಂಡ್ಗಳ ಕಾಲ ದಿಗ್ಭ್ರಮೆಗೊಂಡು ಕಣ್ಣೆವೆಕ್ಕದೆ
ನಿಂತು ಬಿಟ್ಲು. ತನ್ನ ಹೃದಯದಲ್ಲಿದ್ದ ಅಪಾರ ಸಂತೋಷವನ್ನು ಹಂಚಿಕೊಳ್ಳೋಕೆ ಉತ್ಸಾಹದಿಂದ ತಿರುಗದ್ಲು. ವಾವ್ ಶ್ರೀಮತಿ ಅಶ್ವಿನಿ, ಆ ಡಾಲ್ಫಿನ್ ತಾನಾಗಿಯೇ ಬಂದು ನನಗೆ ಒಂದು ಮುತ್ತನ್ನು ಕೊಡ್ತು ಅಂತ ಅನ್ವಿತಾ ಜೋರಾಗಿ ತನ್ನ ಕಂಠದಿಂದ ಉದ್ಗರಿಸೋಕೆ ಶುರು ಮಾಡಿಬಿಟ್ಲು. ಈ ಕಡೆ ಅವಳ ಮಾತನ್ನು ಕೇಳಿದಾಗ ಒಂದು ಕ್ಷಣ ಶಾಕ್ ಆಗೋಯಿತು. ನಮ್ಮ ಅನ್ವಿತಾಳನ್ನು ಮಾತಾಡ್ತಾ ಇರೋದು ಇದು ಅಂತ ಹೇಳಿಬಿಟ್ಟು ಸುಹಾಸ್ಗೆ ಕಾದಿದ್ದ ಮಹಾ ಆಶ್ಚರ್ಯ. ಚಿಮ್ಮುವ ನೀರಿನ ಜುಳು ಜುಳು ಶಬ್ದದ ನಡುವೆಯೂ ಅನ್ವಿತಾಳ ಆ ಕೋಗಿಲೆಯಂತಹ ಮುದ್ದಾದ ಕಂಠದಿಂದ ಬಂದಂತಹ ಸ್ವರ ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ದಿಗ್ಭ್ರಮೆಗೊಂಡರು. ಒಂದು ಕ್ಷಣ ಅಶ್ವಿನಿ ತೀವ್ರ ಆಘಾತದಿಂದ ಇದ್ದಕ್ಕಿದ್ದಂತೆ ಹೆಪ್ಪುಗಟ್ಟಿ ನಿಂತುಬಿಟ್ಲು. ದೇವರೇ, ತಾನು ಕೇಳಿದ್ದು ನಿಜವಾ ಅಥವಾ ತನಗೆ ತಪ್ಪು ಗ್ರಹಿಕೆ ಆಯಿತಾ ಅಂತ ತಾನೇ ಆಶ್ಚರ್ಯದಿಂದ ಯೋಚಿಸಿದ್ದಾಳೆ. ನಂತರ ಅವಳು ತೀವ್ರ ಆಶ್ಚರ್ಯ ಭಾವುಕತೆಯಿಂದ ಅನ್ವಿತಾಳ ಕಡೆಗೆ ನೋಡ್ತಾಳೆ. ಅತ್ತ ಚೇಷ್ಟೆ ಮಾಡ್ತಿದ್ದ ಆದಿತ್ಯ ಕೂಡ ಈ ಮಾತನ್ನು ಕೇಳಿ ಸಂಪೂರ್ಣ ಆಘಾತಕ್ಕೊಳಗಾಗ್ತಾನೆ. ಅವನು ಮಾಡುತ್ತಿದ್ದ ಕೆಲಸವನ್ನು ತಕ್ಷಣವೇ ನಿಲ್ಲಿಸ್ತಾನೆ. ತನ್ನ ಮೇಲೆ ನೀರು ಜೋರಾಗಿ ಚಿಮ್ಮುತ್ತಿರುವುದನ್ನು ಸಹ ಅವನು ಗಮನಿಸಕ್ಕೆ ಹೋಗಲಿಲ್ಲ. ಆದರೆ ಪುಟ್ಟ ಅನ್ವಿತಾ ಮಾತ್ರ ಯಾವುದರ ಅರಿವೆಯೇ ಇಲ್ಲದೆ ಎಂದಿನಂತೆ ಅತ್ಯಂತ ಸಹಜವಾಗಿ ಡಾಲ್ಫಿನ್ನೊಂದಿಗೆ ಆಟವಾಡುವುದನ್ನು ಮುಂದುವರಿಸ್ತಾಳೆ. ಅಶ್ವಿನಿ ಮತ್ತು ಅಣ್ಣಂದಿರು ತಮ್ಮ ಮುಖಗಳಲ್ಲಿ ತೋರ್ತಿದ್ದಂತಹ ಆಘಾತ, ವಿಸ್ಮದ ಭಾವನೆಗಳನ್ನು ಆ ಮುದ್ದು ಮುದ್ದಾದ ಮಗು ಗಮನಿಸಲೇ ಇಲ್ಲ. ಡಾಲ್ಫಿನ್ ಶೋನ ಮುಂದಿನ ಭಾಗ ಪ್ರಾರಂಭವಾಗುವ ಸಮಯ ಬಂದಾಗ ತರಬೇತುದಾರರು ಅಂತಿಮವಾಗಿ ಅವರನ್ನು ತಮ್ಮ ತಮ್ಮ ಆಸನಗಳಿಗೆ ಹಿಂತಿರುಗಲಿ ಸಾಕು ಅಂತ ಹೇಳಿ ವಿನಂತಿಸ್ತಾರೆ. ಅಶ್ವಿನಿ, ಆರೋ ಮತ್ತು ಆದಿತ್ಯ ಇನ್ನೂ ಆ ಘಟನೆಯ ಆಘಾತ ಮತ್ತು ಆನಂದ ಭಾಷ್ಮದಿಂದ ಹೊರಬಂದೇ ಇರಲಿಲ್ಲ. ಆದರೆ ಅನ್ವಿತಾ ಮಾತ್ರ ತನಗೇನು ವಿಚಿತ್ರವಾಗಿ ಸಂಭವಿಸೇ ಇಲ್ಲ, ನಾರ್ಮಲ್ ಆಗಿದ್ದೀನಿ ಎಂಬಂತೆ ಅಶ್ವಿನಿಯ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡು ಬಂದು ಆಸನದಲ್ಲಿ ಕುಳಿತುಕೊಂಡು ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಅವರ ಈ ಗೊಂದಲಮಯ ಭಾವುಕ ಮುಖಭಾವಗಳನ್ನು ಗಮನಿಸಿದ ಸುಹಾಸ್ ಉಬ್ಬು ಗಂಟಾಕೊಂಡು, ಅಶ್ವಿನಿ ಏನಾಯಿತು, ಯಾಕೆ ಎಲ್ಲರೂ ಈ ರೀತಿ ವಿಸ್ಮಯದಿಂದ ನೋಡ್ತಿದ್ರಿ ಅಂತ ಕೇಳ್ತಾ ಇದ್ದಾರೆ. ಕೊನೆಗೆ ಅಶ್ವಿನಿಗೆ ಪ್ರಜ್ಞೆ ಮರಳಿತ್ತು. ಅವಳು ತನ್ನ ಪಕ್ಕದಲ್ಲಿದ್ದ ಅನ್ವಿತಾಳನ್ನು ಅತ್ಯಂತ ಪ್ರೀತಿಯಿಂದ ಒಮ್ಮೆ ನೋಡಿ ಕಣ್ಣೀರು ತುಂಬಿದ ಆನಂದ ಧ್ವನಿಯಲ್ಲಿ, ಸುಹಾಸ್ ನೋಡು, ಅನ್ವಿತಾ ಅವಳು ಈಗಷ್ಟೇ ತನ್ನ ಸ್ವಂತ ಧ್ವನಿಯಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ಲು ಅಂತ ಹೇಳ್ತಾಳೆ. ಅಶ್ವಿನಿ ಅತ್ಯಂತ ಸಂಭ್ರಮದಿಂದ ಹೇಳಿದ್ಲು. ಅದು ಸಹ ಅನ್ವಿತಾ ಅತ್ಯಂತ ನಿರರ್ಗಳವಾಗಿ ಮಾತಾಡಿದ್ಲು ಮತ್ತು ಅವಳ ಮಗುವಿನ ಧ್ವನಿ ತೀರಾ ಮಧುರವಾಗಿತ್ತು. ತುಂಬ ಕ್ಯೂಟಾಗಿ ಮಾತಾಡಿದ್ಲು. ಸುಹಾಸ್ ತನ್ನ ಮಗಳನ್ನು ಅಪಾರ ಆಶ್ಚರ್ಯದಿಂದ ನೋಡಿ, ಅವಳು ನಿಜವಾಗಿಯೂ ಏನು ಹೇಳಿದ್ಲು ಅಶ್ವಿನಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅವನು ದಿಢೀರ್ ಪ್ರಶ್ನೆಯಿಂದ ಅಶ್ವಿನಿ ಒಂದು ಕ್ಷಣ ಆಘಾತಕ್ಕೊಳಗಾದ್ಲು. ಅನ್ವಿತಾಳ ಈ ಹಠಾತ್ ಮಾತಿನಿಂದ ಅವಳು ಎಷ್ಟು ಆಶ್ಚರ್ಯಚಕಿತಳಾಗಿ ಹೋಗಿದ್ಲು ಅಂತ ಅಂದರೆ, ಅನ್ವಿತಾ ನಿಖರವಾಗಿ ಏನು ಹೇಳಿದ್ಲು ಎಂಬುದೇ ಆ ಕ್ಷಣಕ್ಕೆ ಅವಳಿಗೆ ಸ್ಪಷ್ಟವಾಗಿ ನೆನಪಿಗೆ ಬರಲೇ ಇಲ್ಲ. ಆಗ ಆರವ್ ಮಧ್ಯ ಪ್ರವೇಶಿಸಿ, ಆ ಡಾಲ್ಫಿನ್ ನನಗೆ ಮುತ್ತಿಡ್ತು ಅಂತ ಅವಳು ಹೇಳಿದ್ಲು ಅಲ್ವೇ ಅಮ್ಮ, ಸರಿನಾ ಅಂತ ಕೇಳ್ತಾನೆ. ಮುಂದೆ ಸುಹಾಸ್ ಹೇಗೆ ಪ್ರತಿಕ್ರಿಯಿಸ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳೋದನ್ನು ಮರಿ